ಕ್ರಿಕೆಟ್ ಎಲ್ರಿ ಇವತ್ತು ರಿಯಲ್ ಗೇಮ್ ಆಗಿ ಉಳಿದಿದೆ. ಒಂದು ಟೈಮ್ ನಲ್ಲಿ ಇತ್ತು, ಇವಾಗಿದ್ಯಾ? ಇಂಡಿಯಾದಲ್ಲಿ ಗಲ್ಲಿಯಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಸ್ವಾಮಿ. ಅವರಿಗೆ ಕ್ರಿಕೆಟ್ ಟೀಮ್ ಅಲ್ಲಿ ಆಡೋದಿರ್ಲಿ, ಗ್ರೌಂಡಿಗೂ ಎಂಟರ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅವ್ರಿಗೆ ಕೇಳಿ ನೋಡಿ, ದುಬಾರಿ ಕ್ರಿಕೆಟ್ ಕಿಟ್ಸ್ ಗಳು, ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಗಳು, ಕೋಚ್ ಗಳ ಕೊರತೆ ಇವೆಲ್ಲ ಇರೋದ್ರಿಂದ ಬಹಳ ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಟ್ಟು ಇದನ್ನೆಲ್ಲ ಮಾಡಿದ್ರು ಕೂಡ ಸೆಲೆಕ್ಷನ್ ಪ್ರೊಸೀಜರ್ ನಲ್ಲಿ ಪೊಲಿಟಿಕ್ಸ್ ಆಯ್ತು. ಇವಾಗ ಇರುವಂತ ಇಂಡಿಯನ್ ಕ್ರಿಕೆಟ್ ಟೀಮ್ ನ ರಿಯಾಲಿಟಿ ಕೇಳಿ. ಈ ಪ್ಲೇಯರ್ಸ್ IPL ಕಾಂಟ್ರಾಕ್ಟ್ಸ್ ಗಳಿಗೆ ನೀಡುವಂತ ಇಂಪಾರ್ಟೆನ್ಸ್ ಅನ್ನ ರಣಜಿ ಟ್ರೋಫಿ ಅಂತಹ ದೇಶೀಯ ಪಂದ್ಯಗಳಿಗೆ ನೀಡ್ತಾ ಇಲ್ಲ. ಕ್ರಿಕೆಟ್ ಇವಾಗ ಓನ್ಲಿ ಗೇಮ್ ಆಗಿ ಉಳಿದಿಲ್ಲ ಸರ್, ಕೋಟಿಗಟ್ಟಲೆ ಬಿಸ್ನೆಸ್ ಇಂಡಸ್ಟ್ರಿ ಆಗಿ ಉಳಿದಿದೆ. ಪ್ಲೇಯರ್ಸ್ ಇವಾಗ ರಿಯಲ್ ಗೇಮಿಗಿಂತ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಮತ್ತೆ ಅಡ್ವರ್ಟೈಸ್ಮೆಂಟ್ ಗೆ ತುಂಬಾ ವ್ಯಾಲ್ಯೂ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಫ್ಯಾನ್ಸ್ ಟೀಮ್ ಗೆದ್ದವಾಗ ಅವರೇ ದೇವರು ಅಂತ ಕೊಂಡಾಡ್ತಾ ಇರ್ತಾರೆ. ಅದೇ ಟೀಮ್ ಡಿಫೀಟ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗ್ ಬೈತಾರೆ. ಸೀರೀಸ್ ಮ್ಯಾಚಸ್ ಗಳಲ್ಲಿ ವಿನ್ ಆಗ್ತಾ ಬಂದ್ರು ಕೂಡ ICC ಟ್ರೋಫಿ ಗೆದ್ದಿದ್ದ ದಿನ ಮರ್ತೆ ಹೋಗಿದೆ. ಟೆಸ್ಟ್ ಮ್ಯಾಚಸ್ ಗಳನ್ನ ಆಡ್ಲಿಕ್ಕೆ ಯಂಗ್ ಕ್ರಿಕೆಟರ್ಸ್ ಬರ್ತಾನೆ ಇಲ್ಲ ಸ್ವಾಮಿ. ವಿನ್ನಿಂಗ್ ಲೂಸಿಂಗ್ ಗಿಂತ ಬ್ರಾಂಡ್ ವ್ಯಾಲ್ಯೂ ಮತ್ತು TRP ಗಳೇ ಇಂಪಾರ್ಟೆಂಟ್ ಆಗಿದೆ ಇವತ್ತು. ಗೇಮ್ ಅನ್ನೋದು ಒಂದು ಟೀಮ್ ಅನ್ನೋದಕ್ಕಿಂತ ಇಂಡಿವಿಜುವಲ್ ರೆಕಾರ್ಡ್ಸ್ ಗಳೇ ಇವತ್ತು ಇಂಪಾರ್ಟೆಂಟ್ ಆಗಿದೆ. ಐ ಹೋಪ್ ಇಂಥ ವಿಚಾರಗಳು ಹೈಯರ್ ಲೆವೆಲ್ ಹೋಗಿ ಮುಟ್ಟಿದ್ರೆ